ಪೈಸ ಕೂಡ ರೆಡಿ ಆಗಿದೆ. ಇನ್ನ ಪೂಜೆ ಸಾಮಾನೆಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಟೇಸ್ಟ್ ನೋಡೋಣ ಏನಾಗುತ್ತೆ ಅಂತ. ಬೇರೆ ಟೈಮ್ ಆಗೋಗ್ಬಿಟ್ಟಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು MRK ವ್ಲಾಗ್ಸ್ ಕನ್ನಡ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಮಾರ್ನಿಂಗ್ ರೂಟೀನ್ ಆಗಿರುತ್ತೆ ಅಷ್ಟೇ ನಂದು ಇವತ್ತಿಂದು. ಇವತ್ತು ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊತಾ ಇದ್ದೆ, ಮತ್ತು ಅದ್ರ ಜೊತೆಗೆ ಹೆಸ್ರು ಕಾಳು ಪಲ್ಯ ಕೂಡ ಮಾಡ್ಕೊತಾ ಇದ್ದೆ. ಹೆಸ್ರು ಕಾಳು ಪಲ್ಯಗೆ ಇರುತ್ತೆ ಕಾಳನ್ನ ಹಾಕಿ ಒಂದೆರಡು ವಿಜಲ್ ತೆಗೆಸ್ಕೊತಾ ಇದ್ದೀನಿ. ಅದಾಗೋ ಅಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ಗೆ. ಆಮೇಲೆ ಒಂದು ಕುಕ್ಕರ್ಗೆ ಈ ಎಣ್ಣೆ, ಸಾಸಿವೆ, ಪಲಾವ್ ಐಟಮ್ಸು ಮತ್ತು ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ, ಅದು ವೀಡಿಯೋ ಸ್ಕಿಪ್ಪೇ ಆಗಿಬಿಟ್ಟಿದೆ. ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಟೊಮೊಟೊ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ. ಈಗ ನೀರು ಕುದೀತಾ ಇದೆ. ಈಗ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಒಂಚೂರು ಕುದಿ ಬಂದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ 2 ವಿಜಲ್ ತೆಗಿಸ್ತಾ ಇದ್ದೀನಿ. ಆಮೇಲೆ ಕಾಳು ಪಲ್ಯಗೂ ಕೂಡ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಆಮೇಲೆ ಬೇಯಿಸಿರೋ ಹೆಸರು ಕಾಳನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹೆಸರು ಕಾಳು ಪಲ್ಯ ಕೂಡ ರೆಡಿ ಆಗುತ್ತೆ. ಇದು ಪಲ್ಯ ಕೂಡ ತುಂಬ ಸಿಂಪಲ್ಲಾಗಿ ಬೇಗನೂ ಮಾಡ್ಕೊಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಆಗಿದೆ. ಇನ್ನ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಒಂದು ಮಾಡಬೇಕು. ಅದನ್ನು ಮಾಡಿದ್ರೆ ಎಲ್ಲ ಪ್ರಿಪರೇಷನ್ ಆಯಿತು. ಅದಕ್ಕೆ ಸ್ವಲ್ಪ ನೀರು ಮತ್ತು ಹಾಲು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಶಾವಿಗೆ ಪಾಯಸ ಹಾಕ್ಬಿಟ್ರೆ ಮುಗೀತು. ಇವತ್ತು ಅಡುಗೆ ಎಲ್ಲ ಮುಗಿಯುತ್ತೆ. ಈಗ ಶಾವಿಗೆ ಪಾಯಸ ಆಗ್ತಾ ಇದೆ. ಈಗ ಅದಕ್ಕೆ ಸಕ್ಕರೆ ಒಂದು ಹಾಕಿದ್ರೆ ಮುಗೀತು. ಅದು ಶಾವಿಗೆ ಪಾಯಸ ಕೂಡ ರೆಡಿ ಆಗಿದೆ. ಇನ್ನ ಪೂಜೆ ಸಾಮಾನೆಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಈಗ ಪೂಜೆ ಮಾಡಬೇಕು ಅಷ್ಟೇ. ಈಗ ಆಲ್ರೆಡಿ ಶಾವಿಗೆ ಹಾಕಿದ್ದೀನಿ, ಅದು ಬೆಂದಿದೆ. ಈಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು, 1-2 ಕಪ್ ಅಷ್ಟು. ರುಚಿಗೆ ನೋಡಿ ಸಕ್ಕರೆ ಹಾಕೋಬೇಕಾಗುತ್ತೆ. ಈ ಕಡೆ ಪಲಾವ್ ಕೂಡ ವಿಷಲ್ ಹೋಗಿತ್ತು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಆಗಿದೆ. ಈಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾಳೆ ಸುಚಿತಾ. ಇವತ್ತೇನು ರೆಸಿಪಿ ಮಾಡಿದ್ದೀನಿ ಅದನ್ನ ತೋರಿಸ್ತೀನಿ. ಸ್ವೀಟ್ ಶಾವಿಗೆ ಪಾಯಸ ರೆಡಿ ಆಗಿದೆ. ಆಮೇಲೆ ಮೊಸರು ಬಜ್ಜಿ ರೆಡಿ ಆಗಿದೆ. ಈ ಕಡೆ ಪಲಾವ್ ಕೂಡ ರೆಡಿ ಆಗಿದೆ. ಆಮೇಲೆ ಹೆಸರು ಕಾಳು ಪಲ್ಯ ಅದು ಕೂಡ ರೆಡಿ ಆಗಿದೆ. ಈಗ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿ ಅಲಂಕಾರ ಮಾಡಿದ್ದಾಳೆ ರುಚಿತಾ. ಈಗ ಪೂಜೆ ಮಾಡ್ತಾ ಇದ್ದೀನಿ ನಾನು. ಇವತ್ತಿನ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಆಗಿತ್ತು. ನಾವು ಲಕ್ಷ್ಮಿಯನ್ನು ಕೂರ್ಸಲ್ಲ, ಈ ರೀತಿ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ನಾನು. ನೋಡಿ, ಇವತ್ತಿನ ದಿನ ಹೀಗಿತ್ತು. ನೀವು ಯಾವ ರೀತಿ ಆಚರಿಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತ ಎಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಇವತ್ತಿನ ಸ್ಪೆಷಲ್ ಇದಾಗಿದೆ. ಟೇಸ್ಟ್ ನೋಡೋಣ ಏನಾಗಿದೆ ಅಂತ. ಬೇರೆ ಟೈಮ್ ಆಗೋಗ್ಬಿಟ್ಟಿದೆ. ಸೂಪರ್ ಆಗಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.